ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೀತಾ ಇದೆ. ಇದೇ 15ನೇ ತಾರೀಕು ಸಂಡೇ. ಸಾಕಷ್ಟು ನಿರೀಕ್ಷೆ ಇದೆ. ಇಡೀ ಭಾರತೀಯ ಜನ ಕಾಯ್ತಾ ಇದ್ದಾರೆ. ಯಾಕಂದರೆ ರದ್ದಾಗಿದ್ದಂತಹ ಪಂದ್ಯ ಕೆಲವೊಂದು ಒಪ್ಪಂದಗಳ ಮೇಲೆ ಈಗ ಆಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹೌದು, ನಾವು ಆಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನದವರು ಒಪ್ಕೊಂಡಿದ್ದಾರೆ. ಇದಕ್ಕೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ, ನಮ್ಮ ಭಾರತದ ಕ್ರಿಕೆಟ್ ಸಂಸ್ಥೆ ಏನಿದೆ ಮಂಡಳಿ, ಅದು ಕೂಡ ಮತ್ತೆ ICC ಇವರೆಲ್ಲರೂ ಕೂಡ ಮಾತುಕತೆಯನ್ನು ನಡೆಸಿ ಇದಕ್ಕೆ ನಿರ್ಧಾರವನ್ನು ಮಾಡಿದರು. ಇದ್ರ ಬಗ್ಗೆ MB ಪಾಟೀಲ್ ಮಾತನಾಡ್ತಾ ಇದ್ದಾರೆ. ಭಾರತ ತಂಡಕ್ಕೆ ಶುಭವನ್ನು ಹಾರೈಸ್ತಾ ಇದ್ದಾರೆ. 15ನೇ ತಾರೀಕು ಭಾರತ ಪಾಕಿಸ್ತಾನ ಪಂದ್ಯ ಇದೆ. ಹೌದು, ನಾನು ಕೂಡ ನೋಡ್ತೀನಿ. ನನಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ. ನಮ್ಮ ಟೀಮ್ ಆಟಗಾರರು ಈ ಪಂದ್ಯವನ್ನು ಗೆದ್ದೇ ಗೆಲ್ತಾರೆ. ಯಾಕಂದರೆ 140 ಕೋಟಿ ಭಾರತೀಯರು ಕೂಡ ದೊಡ್ಡ ಮಟ್ಟದ ಒಂದು ವಿಶ್ವಾಸ ಇದೆ, ಅವರು ಗೆಲ್ತಾರೆ ಅಂತ ಹೇಳಿ ನಾನು ಕೂಡ ಶುಭ ಹಾರೈಸ್ತೀನಿ ಅಂತ. ಹೀಗಾಗಿ ಭಾರತ ತಂಡಕ್ಕೆ ನಾನು ಶುಭ ಹಾರೈಸ್ತೀನಿ, ನನ್ನ ಕಡೆಯಿಂದ ಯಾವಾಗಲೂ ಕೂಡ ಇರುತ್ತೆ ಅಂತ MB ಪಾಟೀಲ್ ಹೇಳಿದ್ದಾರೆ. ಯಾಕಂದರೆ ನೋಡಿ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಂದಾಗ ಈ ರೀತಿಯಾದಂತಹ ಹೈ ವೋಲ್ಟೇಜ್ ಪಂದ್ಯಕ್ಕೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ರಾಜಕಾರಣಿಗಳು ಕೂಡ ಬರುತ್ತಲ್ಲ. ಯಾಕಂದರೆ ನಾವು ನೋಡಿದ್ದೀವಿ, CM ಸಿದ್ದರಾಮಯ್ಯ ಅವರು ಕೂಡ ಬಂದು ಮ್ಯಾಚ್ ನೋಡ್ತಾರೆ. DK ಶಿವಕುಮಾರ್ ಎಲ್ಲರೂ ಕೂಡ ಬಂದು ನೋಡ್ತಾ ಇರ್ತಾರೆ IPL ಸಂದರ್ಭದಲ್ಲಿ. ಮತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚು ಮತ್ತು ಬೇರೆ ಬೇರೆ ಫೈನಲ್ ಪಂದ್ಯಗಳು ಅಂತ ಬಂದಾಗ ಗಣ್ಯ ನಾಯಕರು, ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಬಂದು ನೋಡೋದು ಕಾಮನು. ಇದೇ ವಿಚಾರವಾಗಿ MB ಪಾಟೀಲ್ ಅವರ ಹತ್ರ ಕೇಳಿದಾಗ ಅವರು ಕೂಡ ಮಾತನಾಡಿದ್ದಾರೆ. ಹೌದು, ನಾನು ಕೂಡ ಮ್ಯಾಚ್ ನೋಡ್ತೀನಿ, ನನಗೆ ತುಂಬ ವಿಶ್ವಾಸ ಇದೆ, ನಮ್ಮ ಭಾರತ ತಂಡ ಗೆಲ್ಲುತ್ತೆ. ನಮ್ಮ ಭಾರತದ ಆಟಗಾರರು ಸರಿಯಾದ ರೀತಿಯಲ್ಲಿ ಆಟವನ್ನು ಮಾಡಿ ಪಾಕಿಸ್ತಾನವನ್ನು ಸೋಲಿಸುವಂಥ ಕೆಲಸ ಮಾಡ್ತಾರೆ. ನನಗೆ ಮಾತ್ರ ಅಲ್ಲ, ನಮ್ಮ ಭಾರತದ 140 ಕೋಟಿ ಜನರಲ್ಲಿ ಕೂಡ ದೊಡ್ಡ ಮಟ್ಟದ ವಿಶ್ವಾಸ ಇದೆ, ಅವ್ರು ಗೆಲ್ತಾರೆ ಅಂತ. ಈ ರೀತಿಯಾಗಿ ಇಂಡಿಯಾ ಮತ್ತು ಪಾಕಿಸ್ತಾನದ ಮ್ಯಾಚ್ ಬಗ್ಗೆ MB ಪಾಟೀಲ್ ಮಾತನಾಡಿದ್ದಾರೆ. ನೋಡಿ, ಈ ಪಾಕಿಸ್ತಾನದ ಮ್ಯಾಚ್ ವಿಚಾರವಾಗಿ ಏನಾಗುತ್ತೆ ಅಂತಂದರೆ ಚರ್ಚೆ ಇತ್ತು, ಅದೆಲ್ಲವೂ ಕೂಡ ಸರಿ ಹೋಗಿ ಈಗ 15ನೇ ತಾರೀಕು ಫಿಕ್ಸ್ ಆಗಿದೆ ಡೇಟು. ಅದನ್ನೇ ಮಾತನಾಡಿದ್ದಾರೆ. ಈಗ ಏನು ಭಾರತ ಮತ್ತು ಪಾಕಿಸ್ತಾನ್ ಪಂದ್ಯಾವಳಿ ನಡೀತಾ ಇದೆ. ನಮಗೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ನಮ್ಮ ಟೀಮ್ ಏನಿದೆ, ನಮ್ಮ ಆಟಗಾರರು ಈ ಒಂದು ಮ್ಯಾಚ್ನಲ್ಲಿ ಜಯಗಳಿಸ್ತಾರಂತನೋ ಒಂದು ವಿಶ್ವಾಸ ನಮ್ಮ ಭಾರತೀಯ ಟೀಮ್ ಮೇಲೆ. ಪ್ರತಿಯೊಬ್ಬರಿಗೂ 140 ಕೋಟಿ ಜನ ಆ ವಿಶ್ವಾಸವನ್ನು, ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ನಾವು ತಂಡಕ್ಕೆ ಇವತ್ತೊಂದು ಹೊಸ ಶುಭಾಶಯಗಳನ್ನು ಕೊಡ್ತೇನೆ. 15ನೇ ತಾರೀಕಿಗೆ MB ಪಾಟೀಲ್ ಮಾತಾಡಿದ್ದಾರೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಏನಿದೆ ಅದು ಗೆಲ್ಲಿ ಅಂತ ಶುಭ ಹಾರೈಸ್ತಾ ಇದ್ದಾರೆ. ಯಾಕಂದರೆ ಈ ಪಂದ್ಯ ತುಂಬ ಮುಖ್ಯವಾಗಿರುವಂಥದ್ದು. ಈ ಹಿಂದೆ ನಡೆದಂತಹ ಪಂದ್ಯದಲ್ಲಿಯೂ ಕೂಡ ಭಾರತ ಪಾಕಿಸ್ತಾನವನ್ನು ಸೋಲಿಸಿತ್ತು. ಆಗಲೂ ಕೂಡ ಒಂದು ಸೇಡನ್ನು ತೀರಿಸಿಕೊಂಡಿತ್ತು. ಈ ಬಾರಿಯೂ ಕೂಡ ಅದೇ ಸಮಯ ಬಂದಿದೆ. ದೊಡ್ಡ ಮಟ್ಟದ ನಿರೀಕ್ಷೆ ಇದೆ, ಏನಾಗುತ್ತೆ ಈ ಮ್ಯಾಚ್ನಲ್ಲಿ ಅಂತ. ಎಲ್ಲರೂ ಕೂಡ 15ನೇ ತಾರೀಕಿಗಾಗಿ ಕಾಯ್ತಾ ಇದ್ದಾರೆ. ಸೂರ್ಯಕುಮಾರ್ ಯಾದವ್ ಪಡೆ ಯಾವ ರೀತಿಯಾಗಿ ಮ್ಯಾಚನ್ನು ಗೆಲ್ಲುತ್ತೆ, ಯಾರ್ಯಾರು ಯಾವ ರೀತಿಯಾಗಿ ಆಟವನ್ನು ಆಡ್ತಾರೆ. ಈಗಾಗಲೇ ನಾವು ನೋಡಿದ್ದೀವಿ, ಏನು ಕೆಲವೊಂದು ಆಟಗಾರರಿದ್ದಾರೆ, ಇಂಜುರಿ ಕೂಡ ಆಗಿತ್ತು ನಮ್ಮ ಭಾರತವರು. ಅವರು ಸ್ವಲ್ಪ ಈಗ ಚೇತರಿಸಿಕೊಂಡಿದ್ದಾರೆ, ಮರಳುವಂತಹ ಸಾಧ್ಯತೆ ಕೂಡ ಇದೆ. ಅಭಿಷೇಕ್ ಶರ್ಮಾ ಏನಿದ್ದಾರೆ, ಅವರು ಗಾಯಗೊಂಡಿದ್ದರು, ಆಸ್ಪತ್ರೆಯಲ್ಲಿದ್ದರು, ಮತ್ತು ಅವರೇನೋ ಈಗ ಹುಷಾರಾಗಿದ್ದಾರೆ ಅನ್ನೋಂಥ ವಿಚಾರ ಕೂಡ ಇದೆ. ಹೀಗಾಗಿ ಭಾರತ ಗೆಲ್ಲುವಂತಹ ನಿರೀಕ್ಷೆಯಲ್ಲಿದೆ. ಪ್ರತಿ ಬಾರಿ ಕೂಡ ಈ ರೀತಿಯ ಮ್ಯಾಚ್ ಬಂದಾಗ ಎಲ್ಲರೂ ಕೂಡ ಭಾರತನೇ ಗೆಲ್ಲಬೇಕು ಅಂತ ಯೋಚನೆ ಮಾಡ್ತಾರೆ. ಇನ್ನು ಪಾಕಿಸ್ತಾನದವರು ಅವರವರಿಗೆ ಬಿಟ್ಟಿದ್ದು. ಯಾಕಂದರೆ ನಾವು ಬರೀ ಆಟ ಅಂತ ನೋಡಿದಾಗ ಅದು ಆಟಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಆದರೆ ಎರಡು ದೇಶಗಳು ಅಂತ ಬಂದಾಗ ನಾವು ಬೇರೆ ಬೇರೆ ವಿಚಾರಗಳನ್ನು ಕೂಡ ತಲೆಯಲ್ಲಿಟ್ಕೊಂಡು ಈ ಮ್ಯಾಚನ್ನು ನೋಡಬೇಕಾಗುತ್ತೆ. ಕ್ರೀಡೆಗೆ ತುಂಬ ದೊಡ್ಡ ಮಟ್ಟದ ಸಪೋರ್ಟ್ ಮಾಡುವಂತಹ ಭಾರತ ಏನಿದೆ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಂದಾಗ ಮಾತ್ರ ಅದನ್ನು ಬರೀ ಕ್ರೀಡೆ ಅಂತ ಕನ್ಸಿಡರ್ ಮಾಡೋಕೆ ಹೋಗಲ್ಲ, ಎರಡು ದೇಶಗಳ ನಡುವಿನ ಯುದ್ಧ ಅಂತ ಕನ್ಸಿಡರ್ ಮಾಡುತ್ತೆ. ಹೀಗಾಗಿ ರಾಜಕೀಯ ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ನಮ್ಮ ತಂಡ ಏನಿದೆ ಅದು ಗೆಲ್ಲಿ ಅಂತ ಶುಭ ಹಾರೈಸ್ತಾ ಇದ್ದಾರೆ. ಇದ್ರ ಬಗ್ಗೆ MB ಪಾಟೀಲ್ ಕೂಡ ಮಾತನಾಡಿ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.